ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ರೇಷ್ಮಾಸ್ ಕಿಚನಿಗೆ ಸ್ವಾಗತ. ನನ್ನ ಹೊಸ ಚಾನಲನ್ನು ಪ್ಲೀಸ್ ಸಪೋರ್ಟ್ ಮಾಡಿ. ನಾವಿವತ್ತು ಪ್ರೋಟೀನ್ ಲಡ್ಡು ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ. ನೋಡಿ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಪ್ರೋಟೀನ್ ಲಡ್ಡು ಯಾವ ರೀತಿಯಾಗಿ ತಯಾರಿಸುವುದು ಅಂತ ನೋಡುವ. ಇದು ತುಂಬಾ ಒಳ್ಳೆಯದು. ನಿಮ್ಮ ಮನೇಲೂ ಡ್ರೈ ಫ್ರೂಟ್ಸ್ ತಂದಿದ್ದಾಗ ನೀವು ಇದೇ ಥರ ಪ್ರೋಟೀನ್ ಲಡ್ಡು ಮಾಡಿ ನೋಡಿ. ನಾನಿಲ್ಲಿ ಮೊದಲಿಗೆ ತುಪ್ಪನ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ನೀವು ನೋಡ್ಬೋದು, ನಾನಿಲ್ಲಿ ಒಂಚೂರು ಜಾಸ್ತಿನೇ ತುಪ್ಪನ ತೆಗೆದುಕೊಂಡಿದ್ದೇನೆ. ನಿಮಗೆ ಸ್ವಲ್ಪ ಬೇಕು ಅಂತಂದರೆ ನೀವು ಸ್ವಲ್ಪ ತೆಗೆದುಕೊಳ್ಬೋದು. ಆದರೆ ನಾನಿಲ್ಲಿ ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೇನೆ. ಯಾಕಂತಂದರೆ ತುಪ್ಪ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನಿಲ್ಲಿ ಕಡಲೆ ಬೀಜನ ತೆಗೊಂಡಿದ್ದೇನೆ. ನೋಡಿ, ಇಲ್ಲಿ ನಾನಿಲ್ಲಿ ಕಡಲೆ ಬೀಜನ ಹುರ್ಕೊಂಡು ಇಟ್ಟಿದ್ದೇನೆ ಆಲ್ರೆಡಿ. ಅದನ್ನು ನಾನಿಲ್ಲಿ ತಗೋತಾ ಇದ್ದೇನೆ. ಆಮೇಲೆ ವಾಟರ್ ಮೆಲೂನ್ ಸೀಡ್ಸ್ ನೀವು ನೋಡಿರ್ಬೋದು, ವಾಟರ್ ಮೆಲೂನ್ ಸೀಡ್ಸನ್ನು. ಸೊ ಇದನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಬಾದಾಮ್ ನೋಡಿ, ನೀವು ಇಷ್ಟೇ ತೆಗೆದುಕೊಳ್ಬೇಕು ಅಂತಿಲ್ಲ. ನಿಮ್ಮ ಹತ್ರ ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಅದರಲ್ಲಿ ನೀವು ಮಾಡ್ಕೋಬಹುದು. ಮನೆಯಲ್ಲಿ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೆ ಅದರಲ್ಲಿ ನೀವು ಮಾಡ್ಕೋಬಹುದು. ನಂತರ ನಾನಿಲ್ಲಿ ಕ್ಯಾಶುನ ತಗೊಂಡಿದ್ದೇನೆ. ನೋಡ್ಬೋದು, ನಾನಿಲ್ಲಿ ಇಷ್ಟು ಕ್ಯಾಶುನ ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ತಗೊಳ್ಳಿ. ಅಂದರೆ ಜಾಸ್ತಿ ಹಾಕಿದ್ರು ಏನೂ ತೊಂದರೆ ಇಲ್ಲ, ಕಡಿಮೆ ಹಾಕಿದರೂ ಏನೂ ತೊಂದರೆ ಇಲ್ಲ. ಅಂದರೆ ನಾನು ಹೇಳಿದೆ ಅಲ್ವ ಆವಾಗಲೇ, ಮನೆಯಲ್ಲಿ ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಅದರಲ್ಲಿ ನೀವು ಮಾಡಿಕೊಳ್ಳಿ. ಆಮೇಲೆ ನಾನು ಇಲ್ಲಿ ಪಂಪ್ಕಿನ್ ಸೀಡ್ಸನ್ನು ತಗೊಂಡಿದ್ದೇನೆ. ಇದೆಲ್ಲ ನಾವು ಹಾಕೋದ್ರಿಂದ ಪ್ರೋಟೀನ್ ಲಡ್ಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೂ ಹೆಲ್ದಿಯಾಗಿರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಸನ್ಫ್ಲವರ್ ಸೀಡ್ಸ್. ನೋಡಿ, ಸನ್ಫ್ಲವರ್ ಸೀಡ್ಸ್ ಎಷ್ಟಿದೆ ಅಂತ ನಿಮಗಿಲ್ಲಿ ಕಾಣ್ಬೋದು. ನಾನು ಇಷ್ಟನ್ನು ತೆಗೆದುಕೊಂಡಿದ್ದೇನೆ. ನಂತರ ಇಲ್ಲಿ ನೋಡ್ಬೋದು ವಾಲ್ನಟನ್ನು ನೀವು ನೋಡಿದ್ದೀರಾ. ಇದು ಯಾವ ಥರ ಇರುತ್ತೆ ಅಂತಂದರೆ, ಮನುಷ್ಯನ ಮೆದುಳಿರುತ್ತಲ್ಲ ಅದೇ ಥರ ಇದು ಇರುತ್ತೆ. ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಅಂತ. ಇದು ಕೂಡ ನಾನು ಸ್ವಲ್ಪ ಹಾಕ್ತಾಯಿದ್ದೇನೆ. ಆಮೇಲೆ ಪಿಸ್ತಾ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೇನೆ. ಫೈನಲಿ ಬೆಲ್ಲ. ನೀವು ನೋಡ್ಬೋದು, ಕೆಲವರು ಸಕ್ಕರೆ ಯೂಸ್ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ನಾವು ಸಕ್ಕರೆನ ಯೂಸ್ ಮಾಡಲ್ಲ, ನಾವು ಬೆಲ್ಲನೇ ಯೂಸ್ ಮಾಡೋದು. ಹಾಗಾಗಿ ಬೆಲ್ಲದ ಹುಡಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ನಾವಿವಾಗ ಪ್ರೋಟೀನ್ ಲಡ್ಡು ಮಾಡುವ. ಬನ್ನಿ. ಮೊದಲಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆಯಲ್ವಾ, ಇವಾಗ ನಾವು ಇದರಲ್ಲಿ 2 ಭಾಗ ಮಾಡಿಕೊಳ್ಳುವ. ಯಾವುದೆಲ್ಲ ಅಂತಂದರೆ, ಬೆಲ್ಲ ಮತ್ತು ತುಪ್ಪನ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳುವ. ಯಾಕೆ ಅಂತಂದರೆ ಇದು 2 ಬೇಕಾಗಿರುವಂಥದ್ದು. ನಾವು ಏನು ಪ್ರೋಟೀನ್ ಲಡ್ಡು ಮಾಡ್ತೇವಲ್ವಾ ಆವಾಗ ಅದೆರಡು ಬೇಕಾಗಿರುವಂಥದ್ದು. ಮತ್ತು ಉಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಏನು ಮಾಡಬೇಕು, ಅದನ್ನು ಗ್ರೈಂಡ್ ಮಾಡಬೇಕು. ಅಂತಂದರೆ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ಜಾಸ್ತಿ ಗ್ರೈಂಡ್ ಮಾಡುವಂಥದ್ದಿಲ್ಲ, ಬದಲಿಗೆ ನಾವು ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ಎಲ್ಲನೂ ಜೊತೆಯಲ್ಲೇ ಸೇರಿಸಿ ಗ್ರೈಂಡ್ ಮಾಡುವಂಥದ್ದು. ಅಂದರೆ ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ, ಎಲ್ಲನೂ ಒಟ್ಟಿಗೆ ಗ್ರೈಂಡ್ ಮಾಡುವಂಥದ್ದು. ನೀವಿಲ್ಲಿ ನೋಡ್ಬೋದು, ನಾನು ಎಲ್ಲನೂ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದನ್ನು ನಾವು ತರ್ತರಿಯಾಗಿ ರುಬ್ಕೊಳ್ಳೋದ್ರಿಂದ ಇದು ತಿನ್ನುವಾಗ ಒಂಚೂರು ಇದರಲ್ಲಿ ಏನಾಗುತ್ತೆ, ಪೀಸಸ್ಗಳು ಸಿಗುವ ಕಾರಣ ಇದೊಂಚೂರು ಚೆನ್ನಾಗಾಗುತ್ತೆ. ಇದನ್ನು ನಾವು ಜಾಸ್ತಿ ರುಬ್ಕೊಂಡ್ರೆ ನಮಗೆ ಪೀಸಸ್ ಸಿಗೋದಿಲ್ಲ, ಅಂದರೆ ಸಣ್ಣ ಸಣ್ಣ ಪೀಸಸ್ ಸಿಗೋದಿಲ್ಲ. ಹಾಗಾಗಿ ನಾವು ಇದನ್ನು ತರ್ತರಿಯಾಗಿ ರುಬ್ಕೊಂಡು ಬರುವ. ನೋಡಿ, ನಾನಿವಾಗ ಇದನ್ನು ತರ್ತರಿಯಾಗಿ ರುಬ್ಕೊಂಡು ತಂದಿದ್ದೇನೆ. ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಇದನ್ನು ಇನ್ನೂ ಒಂಚೂರು ತರ್ತರಿಯಾಗಿ ಬೇಕಿದ್ರೂ ಮಾಡ್ಕೋಬಹುದು. ಅಂದರೆ ನಿಮಗೆ ಯಾವ ಥರ ಬೇಕು ಆ ಥರ. ಇಲ್ಲಿ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತ. ಈ ಥರ ಮಾಡಿಕೊಂಡ್ರೆ ಸಾಕು. ಇವಾಗ ನಾನೊಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ. ಆಮೇಲೆ ನಾನು ಆವಾಗಲೇ ತೋರಿಸಿದ್ದೇನಲ್ವ ಬೆಲ್ಲದ ಹುಡಿ, ಇದನ್ನು ನಾನು ಹಾಕೋತಾ ಇದ್ದೇನೆ. ನೋಡ್ಕೊಳ್ಳಿ, ಇದನ್ನು ಹಾಕಿ ನಂತರ ನಾನು ಸ್ಟವನ್ನು ಹಚ್ತಾ ಇದ್ದೇನೆ. ನೀವು ಸ್ಟವನ್ನು ಹಚ್ಚಬೇಕಾದ್ರೆ ಸ್ಟವನ್ನು ಹಚ್ಚಿ ನೀವು ಹೈ ಫ್ಲೇಮಲ್ಲಿ ಯಾವತ್ತೂ ಇಟ್ಕೋಬೇಡಿ. ಮೀಡಿಯಮ್ ಫ್ಲೇಮ್ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ನಾನು ತುಪ್ಪನ ಹಾಕ್ತಾ ಇದ್ದೇನೆ. ಇಲ್ಲಿ ತುಪ್ಪನ ಹಾಕಿಬಿಟ್ಟು ಇದನ್ನು ನಾವು ಮಿಕ್ಸ್ ಮಾಡುವ. ನೋಡಿ, ನಾನಿಲ್ಲಿ ಮೊದಲಿಗೆ ನಾನು ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ, ಆಮೇಲೆ ಒಂಚೂರು ಸ್ಪೀಡಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಬೆಲ್ಲದ ಹುಡಿ ಇದೆಯಲ್ವಾ ಅದು ಏನಾಗುತ್ತೆ, ಕರಗಲಿಕ್ಕೆ ಸ್ವಲ್ಪ ಲೇಟ್. ಅಂದರೆ
ಬೆಲ್ಲದ ಗಟ್ಟಿ ಬರುತ್ತಲ್ವಾ, ಅದು ಏನಾಗುತ್ತೆ ಕರಗುತ್ತೆ, ಬೇಗ ಕರಗುತ್ತೆ. ಆದರೆ ಬೆಲ್ಲದ ಹುಡಿ ಏನಾಗುತ್ತೆ ಒಂಚೂರು ಲೇಟ್. ಅದಕ್ಕೋಸ್ಕರ ನಾನು ಒಂಚೂರು ನೀರು ಹಾಕೋತಾ ಇದ್ದೀನಿ. ಆದರೆ ನೀವು ಬೆಲ್ಲದ ಬದಲಿಗೆ ಸಕ್ಕರೆಯನ್ನು ತಗೊಂಡ್ರೆ ಏನು ಮಾಡುವಂಥದ್ದು, ನೀರು ಹಾಕಬೇಕು ಅಂತಿಲ್ಲ, ಅದೇ ಕರಗುತ್ತೆ. ಆದರೆ ಇಲ್ಲಿ ಬೆಲ್ಲದ ಹುಡಿ ಕರಗಲಿಕ್ಕೆ ಸ್ವಲ್ಪ ಲೇಟ್, ಮತ್ತು ಕೆಲವೊಂದು ಸಲ ಅದು ನೀರು ಹಾಕದೇ ಇದ್ದರೆ ಕರಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂಚೂರು ನೀರು ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನೀವು ಇದೇ ಥರ ಮಾಡ್ಕೊಳ್ಳಿ. ಇದು ಯಾವ ಥರ ಆಗಬೇಕು ಅಂತಂದರೆ, ಇಲ್ಲಿ ಬೆಲ್ಲದ ಹುಡಿನ ನೀವು ನೋಡಿದ್ರಲ್ವಾ, ಅದು ಏನಾಗಿತ್ತು, ಅದೊಂಚೂರು ತರ್ತರಿಯಾಗಿತ್ತು. ಅದಕ್ಕೋಸ್ಕರ ನಾನೊಂಚೂರು ಜಾಸ್ತಿನೇ ಕರಗಿಸ್ತಾ ಇದ್ದೇನೆ. ಆದರೆ ನೀವು ಕೂಡ ಕರಗಿಸಬೇಕು, ಆದರೆ ಇಷ್ಟು ಕರಗಿಸಬೇಕು ಅಂತಿಲ್ಲ. ಯಾಕೆಂತಂದರೆ ನೀವು ಬೆಲ್ಲದ ಗಟ್ಟಿ ತೊಗೊಂಡಿರ್ಬೋದು ಅಥವಾ ಸಕ್ಕರೆ ತಗೊಂಡಿರ್ಬೋದು. ಆದರೆ ಬೆಲ್ಲದ ಹುಡಿ ಇದೇ ಥರ ಹುಡಿ ತಗೊಂಡಿದ್ರೆ ನೀವು ಒಂಚೂರು ಜಾಸ್ತಿನೇ ಕರಗಿಸಬೇಕು. ಇಲ್ಲ ಅಂತಂದರೆ ಒಂಚೂರು ಮೀಡಿಯಮ್ ಕರಗಿಸಿದರೆ ಸಾಕಾಗುತ್ತೆ. ನೀವು ನೋಡ್ಬೋದು ಯಾವ ಥರ ಅಂತ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು ಇದು ಯಾವ ಥರ ರೆಡಿಯಾಗಿದೆ ಅಂತ. ಇವಾಗ ನಾವು ಇದಕ್ಕೆ ಆವಾಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ನ ಹಾಕ್ಕೊಳ್ಳುವ. ನೋಡಿ, ನಾನಿಲ್ಲಿ ಒಮ್ಮೆಲೆ ಎಲ್ಲ ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ಒಂಚೂರು ಚೂರೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಒಮ್ಮೆಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು, ಮೊದಲಿಗೆ ನಾನು ಹದವಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ, ಆಮೇಲೆ ಒಂಚೂರು ಸ್ಪೀಡಾಗಿ ಮಿಕ್ಸ್ ಮಾಡಿಕೊಂಡೆ. ನೆನಪಿರಲಿ, ಗ್ಯಾಸ್ನ ಯಾವತ್ತೂ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಮೀಡಿಯಮ್ ಫ್ಲೇಮ್ ಇಲ್ಲ ಅಂತಂದರೆ ಸ್ಲೋ ಆಗಿ ಇಟ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ನೋಡಿ, ಈ ಥರ ನಾನು ಮಾಡ್ಕೊಂಡಿದ್ದೇನೆ. ಈ ಥರ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಒಂಚೂರು ಏಲಕ್ಕಿ ಪೌಡ್ರನ್ನು ಯೂಸ್ ಮಾಡ್ಕೋತಾ ಇದ್ದೇನೆ. ಇದು ಆಪ್ಷನಲ್, ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಕೆಲವರಿಗೆ ಏನಾಗುತ್ತೆ, ಏಲಕ್ಕಿ ಪೌಡ್ರದು ಪರಿಮಳ ಆಗೋದಿಲ್ಲ, ಸೊ ಅಂಥವರು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಒಂಚೂರು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಇದರ ಪರಿಮಳನೂ ಚೇಂಜ್ ಬರುತ್ತೆ, ಅಂದರೆ ಚೆನ್ನಾಗಿರುತ್ತೆ. ಸೊ ನಾನು ಒಂಚೂರು ಏಲಕ್ಕಿ ಹುಡಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೀವು ಏಲಕ್ಕಿ ಹುಡಿನ ಆ್ಯಡ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಅಂತ. ನೋಡಿ, ಈ ಥರ ಆಗಬೇಕು, ಒಂಚೂರು ದಪ್ಪ ಆಗಬೇಕು, ಉಂಡೆ ಮಾಡಬೇಕಲ್ಲ. ಇವಾಗ ನಮ್ಮ ಪಾಕ ರೆಡಿ. ಇದೇ ರೀತಿಯಾಗಿ ನೀವು ಕೂಡ ಮಾಡಿಕೊಂಡು ಇಟ್ಕೊಳ್ಳಿ. ನೀವು ಇದನ್ನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ನೋಡಿ, ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ರೇಷ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.